ಎಷ್ಟೊತ್ತಾಯ್ತು ಇವನ್ನ ಬರಕ್ಕೆ ಹೇಳಿ, ಇನ್ನೂ ಬರ್ಲೇ ಇಲ್ವಲ್ಲ. ನನ್ನ ಕೈಲಿ ಆಟ ಕಟ್ತಾಳ. ಅದ ಹೆಂಗ್ ಮದ್ವೆ ಮಾಡೇ ಬಿಡ್ತು. ನಾನು ನೋಡ್ತೀನಿ, ನಾನು ಮಾಡ್ತೀನಿ ಅವಳು ಮಾಡ್ತಾಳ ಅಂತ. ನನ್ನ ಹತ್ರ ಆಟ ಕಟ್ಟಿ ಯಾರು ಉಳ್ದಿಲ್ಲ, ನೋಡೇ ಬಿಡೋಣ. ಓ ಬಂದ್ರಾ? ಬನ್ನಿ 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 ಸ್ವಾಮಿ. ಶಾಂತಕ್ಕವ್ರೆ, ಏನು ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಚೆನ್ನಾಗಿದ್ದೀನಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಸುಮ್ಮನೆ ಹಂಗೆ. ಏನೋ ಅರ್ಜೆಂಟ್ ನೋಡಬೇಕು ಅಂದ್ರಂತಲ್ಲ, ಏನು ಸಮಾಚಾರ ಹೇಳಿ. ಸ್ವಾಮಿ ಕಡೆ ಒಂಚೂರು ಕೆಲಸ ಇತ್ತು ನಿಮ್ಮ ತವ, ಆತ ಬರಕ್ಕೆ ಹೇಳ್ದೆ. ಏನು ಕೆಲಸ ಶಾಂತಕ್ಕ? ನನ್ನ ಹತ್ರ ಏನು ಸಮಾಚಾರ? ನನ್ನ ಹತ್ರ ಏನು ಕೆಲಸ ಉಂಟು ನಿಮಗೆ? ಸ್ವಾಮಿ ಕಡೆ ಕೆಲಸ ಇಟ್ಕೊಂಡು ಬನ್ನಿ, ಕುತ್ಕೊಳ್ಳಿ ಕಳಿ. ಇಲ್ಲ ಶಾಂತಕ್ಕ, ಸ್ವಲ್ಪ ಕೆಲಸ ಇದೆ, ಟೈಮ್ ಆಗುತ್ತೆ. ಹೇಳು ಶಾಂತಕ್ಕ. ಅಲ್ಲಕ್ಕ ಸ್ವಾಮಿಗಳೇ, ನನ್ನ ಮಗಳಿಂದು ಗಂಡು ನೋಡಿ ಅಂತ ಹೇಳಕ್ ಮಾಡಿದೆ. ಹೇಳಕ್ ಅದಕ್ಕೆ ಬರಕ್ಕೆ ಹೇಳ್ಬೇಕಂತ ಆಳಿ. ಓ, ಮದುವೆ ವಿಚಾರನ ಶಾಂತಕ್ಕ? ಯಾವ ಮಗಳಿಗೆ ಅಂತಕ್ಕ? ನಿಮ್ಮ ದೊಡ್ಡ ಮಗಳಿಗೆ ಅಕ್ಷತ? ಅಯ್ಯೋ ಸ್ವಾಮಿಗಳೇ, ನಾನು ಯಾಕೆ ಮಾಡೋಣ ಅಕ್ಷತನ್ಯ? ಅವ್ರ ಅಣ್ಣ ಅದಕ್ಕೆ ಅವರೆಲ್ಲ ಮಾಡ್ಕೋತಾರೆ. ನನ್ನ ಮಗಳಿಗೆ ಅಕ್ಷತಂಗಲ್ಲ ಅನಿತಂಗ್ ಕೇಳ್ತಾರದು. ಅನಿತಂಗಿಂದ ಗಂಡು ನೋಡಿ. ಅಲ್ಲ ಶಾಂತಕ್ಕ, ಅದು ಹೆಂಗೆ ಆಗುತ್ತೆ ಶಾಂತಕ್ಕ? ಅಕ್ಕನ್ನ ಬಿಟ್ಟು ನೀನು ಹೆಂಗೆ ತಂಗಿ ಮದುವೆ ಮಾಡ್ತೀಯ ಶಾಂತಕ್ಕ? ಅಯ್ಯೋ ಅಕ್ಕನ ಮದುವೆ ಮಾಡೋಕೆ ಜನ ಅವ್ರೆ ಕನ್ಸಗಳೇ. ನನ್ನ ಮಗಳು ಮಾಡಕ್ಕೆ ಯಾರವ್ರೆ? ನಾನೇ ಮಾಡ್ಬೇಕು ಎಲ್ಲವಾ. ನಮ್ದು ತಮ್ದು ಅನ್ಕೊಂಡಿದ್ರೆ ಅವರೇ ಇಬ್ಬನಿಸಿದ್ಮೇಲೆ ನಮ್ದೇನು? ಅವರು ಮಕ್ಕೆತಾರೆ ನನ್ನ ಮಗಳಿಗೆ ಒಂದು ನೋಡಿ. ಹಂಗಂದ್ರೆ ಹೆಂಗೆ ಶಾಂತಕ್ಕ? ಅದು ತಪ್ಪಲ್ವ ಶಾಂತಕ್ಕ? ತಪ್ಪು ಮಾಡೋದು ಸರಿಯಲ್ಲ ಶಾಂತಕ್ಕ. ಅಯ್ಯೋ ಶ್ಯಾಮ್ಗಳೇ, ಯಾವ ತಪ್ಪು ಯಾವ ಸರಿ ಅಂತ ನಮಗೆ ಗೊತ್ತಿಲ್ವಾ? ನೀವು ನೋಡಿ, ನಿಮ್ಗೆ ಕಮಿಷನ್ ತಾನೇ ಕೊಡ್ತೀನೋ ಯಾರಿಗಾದ್ರೇನು. ಅಯ್ಯೋ, ಅದು ಸರಿ ಶಾಂತಕ್ಕ, ನಮಗೇನು, ನೀವು ಹೇಳಿ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಆಯಿತು, ನೋಡಿದರಾಯ್ತು. ಹೆಂಗಿರ್ಬೇಕು ಈಗ? ಎಂಥ ಕೆಲಸ ಬೇಕು? ಹೆಂಗಿರ್ಬೇಕು ಅಂದ್ರೆ ಜನ ನೋಡಿದ್ರು ಹೌದೌದು ಜೋಡಿ ಸೂಪರ್ ಆಗೈತೆ ಅನ್ಬೇಕು. ಹಂಗಿರ್ಬೇಕು ಸ್ವಾಮಿಗಳೇ. ನನ್ನ ಮಗಳಿಗೆ ಏನು ಕಡಿಮೆ ಆಗೈತೆ? ಎಷ್ಟು ಬೇಕಾದ್ರೂ ಕೊನೆ ವರದಕ್ಷಿಣೆಯ ಚೆನ್ನಾಗಿರೋ ಹುಡುಗ ಬೇಕು ಅಷ್ಟೇ. ಒಳ್ಳೆ ಗುಣವಂತ ಸಿರಿವಂತ ಎಲ್ಲ ಆಗಿರ್ಬೇಕು. ವರದಕ್ಷಿಣೆಗೇನು ಯೋಚನೆ ಮಾಡಬೇಡಿ, ನಿಮ್ಮ ಕಮಿಷನ್ಗೇನು ಯೋಚನೆ ಮಾಡಬೇಡಿ. ಎಲ್ಲಾನು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ಕೊಡಿ ಅಷ್ಟೇ. ಅದು ಸರಿ ಶಾಂತಕ್ಕ, ಒಳ್ಳೆ ಹುಡುಗನ್ನೇ ನೋಡ್ತೀನಿ. ಅದು ಸಿರಿವಂತ ಗುಣವಂತ ಎಲ್ಲ ಆಗಿರಬೇಕು ಅಂತ ಹುಡುಗನ್ನೇ ನೋಡ್ತೀನಿ. ನನ್ನ ಹತ್ರ ಈಗ ಒಂದು 4-5 ಪ್ರೊಫೈಲ್ಗಳಿದೆ, ತಂದು ತೋರಿಸ್ನಿ. ನೋಡಿ ಅದರಲ್ಲಿ ಯಾವುದು ಆಗುತ್ತೆ ನಿಮಗೆ ಅದನ್ನು ನೋಡಿ. ಸರಿ ಸ್ವಾಮಿಗಳೇ, ಸರಿ ತೋರಿಸಿ. ನಾನು ನನ್ನ ಮಗಳು ಬೇಗ ಮದುವೆ ಇರ್ಬೇಕಷ್ಟೇ. ಅಲ್ಲ ಶಾಂತಕ್ಕ, ಅದೇನೋ ಗೌಡ್ರ ಮಗನ್ನ ಮದುವೆ ಆಗುತ್ತಾ ಮಾಡ್ಕೋತಾರೆ ಶಾಂತಕ್ಕನ ಮಗಳನ್ನ ಅಂತಿದ್ರಲ್ಲ, ಅದೇನಾಯ್ತು ಶಾಂತಕ್ಕ? ಅಯ್ಯೋ ಯಾವ ಗೌಡ್ನು ಇಲ್ಲ ಯಾರು ಇಲ್ಲಕ್ಕಂತ ಗಿರಿ. ನನ್ನ ಮಗಿಗೆ ಗೌಡ್ರ ಮಗನ್ ಕೊಟ್ಬಿಡ್ತಕ್ಕಾಯ್ತಾ? ಗೌಡ್ರ ಮಗ ಏನು ಭಾರಿ ಇದ್ದಾಗ ಅವ್ರು ಯಾರು ಮಾಡ್ಕೋತಾರಂತೆ ಮಾಡ್ಕೊಳ್ಳಿ. ಬೇರೆ ಹುಡುಗನ್ ನೋಡಿ, ಬೇರೆ ಹುಡುಗನ ಒಳ್ಳೆ ಹುಡುಗನ್ ನೋಡಿ ಸ್ವಾಮಿಗಳೇ. ಅಲ್ಲ ಶಾಂತಕ್ಕ, ನೀವೇ ಹೇಳಿದ್ರಲ್ಲ ಒಂದಿನ ಗೌಡ್ರ ಮಗಂಗೆ ಕೊಡ್ವಿ ಅಂತ, ಅದೇನಾಯ್ತು ಶಾಂತಕ್ಕ? ಯಾಕೆ ನಿಂತೋಯ್ತೆ? ಅಯ್ಯೋ ನಿಂತೋಗ ಅಂತದೇನು ಆಗಿಲ್ಲ ಸ್ವಾಮಿಗಳೇ. ಅವ ಹಾಕಲ್ಲ ಅನ್ನಂತೆ. ಹಾಕಲ್ಲ, ನಾನು 2 ವರ್ಷ ಹಾಕಲ್ಲ ಅನ್ನಂತೆ. ಬುಡಿ ಅದು ಮುಗ್ದೋಗಿರೋ ವಿಷಯ ಬಗ್ಗೆ ಮಾತಾಡ್ಬೇಡಿ. ಯಾವ್ದಾರ ಬೇರೆ ಹುಡುಗನ್ ನೋಡಿ, ಬೇರೆ ಒಳ್ಳೆ ಚೆನ್ನಾಗಿರೋ ಹುಡುಗನ ನೋಡ್ಬಿಟ್ಟು ಹೇಳಿ ಸ್ವಾಮಿಗಳೇ. ನಿಮಗೆ ಕಮಿಷನ್ ಏನು ಕಡಿಮೆ ಮಾಡ್ತೀನಿ ಅನ್ಕೋಬೇಡಿ, ಒಂಚೂರು ಜಾಸ್ತಿ ಮಾಡ್ತೀನಿ. ಒಳ್ಳೆ ಹುಡುಗನ್ ನೋಡಿ ಕೊಡಿ ಅಷ್ಟೇ. ನೀವು ನಮಗೆ ಕೆಲಸ ಒಪ್ಪಿಸಿದ ಮೇಲೆ ಮುಗೀತು ಶಾಂತಕ್ಕ. ನಿಮಗೆ ಒಳ್ಳೆ ಹುಡುಗನ್ನೇ ನೋಡಿಕೊಡ್ತೇನೆ. ಒಳ್ಳೆ ಹುಡುಗ, ಒಳ್ಳೆ ಗುಣವಂತ, ಪ್ರತಿಭಾವಂತ, ಇಷ್ಟಂತ ಸಿರಿವಂತ ಹುಡುಗನ್ನೇ ನಾನು ನೋಡಿಕೊಡ್ತೀನಿ. ತಲೆ ಕೆಡ್ಕೋಬೇಡಿ ಬಿಡಿ. ಅದೊಂದು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿಗಳೇ, ನಿಮ್ಮೇ ಒಳ್ಳೇದಾಗಲಿ. ಒಳ್ಳೇದಾಗುತ್ತೆ, ನೀವು ನಮ್ಮ ಕಡೆ ಸ್ವಲ್ಪ ನೋಡಿಕೊಂಡ್ರೆ ಸಾಕು, ಒಳ್ಳೇದೆಲ್ಲ ಆಗುತ್ತೆ. ನೋಡ್ಕೊತೀನಿ ನೋಡ್ಕೊಳಕ್ಕಲ್ಲ ಅಂತ ಹೇಳಕ್ಕಾಯ್ತದ? ಅದಕ್ಕೆ ಸಿರೋದು ನಿಮ್ಮನ್ನ. ನೋಡ್ಕೊತಿಂತೆ ಒಂಚೂರ ಚೆನ್ನಾಗಿರೋ ಹುಡುಗನೇ ಹುಡುಕೊಡಿ. ಶಾಂತಕ್ಕ, ನಮ್ಮ ದೊಡ್ಡ ಗೌಡನ ಮಗನ ನೋಡಿ ಹೆಂಗೆ? ಅವನನ್ನ ಮದುವೆ ಮಾಡಿಕೊಡ್ತೀರೇ? ಅಯ್ಯೋ ಸ್ವಾಮಿಗಳೇ, ಬೇಡ ಗೌಡ್ರ ಮಗ ಅಂತ ಬೇರೆ ಬೇಡ. ಗೌಡ್ರ ಮಗ ಅಂದ್ರೆ ನಂಗೆ ಇಷ್ಟನೂ ಇಲ್ಲ, ನಾನು ಇನ್ನೊಂದ್ಸತಿ ಮದುವೆ ಮಾಡಿ ಅಂತ ಕೇಳಕ್ಕೂ ಇಲ್ಲ. ಗೌಡ್ರ ಮಗ ಬೇಡವೇ ಬೇಡ. ಅಯ್ಯೋ ನಿಲ್ಲು ಶಾಂತಕ್ಕ, ಅದೇ ಕಂಗೆ ಕಿರ್ಚುವೆ. ಗೌಡರ ಮಗ ಅಲ್ಲ ಶಾಂತಕ್ಕ, ದೊಡ್ಡ ಗೌಡ ಮಗ, ಗೌಡರ ಅಣ್ಣ ಭಾರಿ ಸಿರಿವಂತ ಗುಣವಂತ ಮಾತ್ರ. ಸ್ವಾಮಿಗಳೇ, ಗೌಡ್ರಿಗೆ ಅಣ್ಣ ಬೇರೆ ಅವರ ಮಗ ಅವನ? ಹೌದು ಶಾಂತಕ್ಕ, ಅವರು ಇಲ್ಲಿಲ್ಲ, ಸಿಟಿಯಲ್ಲಿದ್ದಾರೆ. ಅವರ ಮಗನನ್ನು ಕೇಳು ನೋಡಿವೆ ಏನನ್ನುವರು. ಸ್ವಾಮಿಗಳೇ, ಕೇಳಿ ನೋಡೋಣ ಏನಂತಾರೆ ಅಂತ. ಮೊದಲ ಗೌಡ್ರಿಗಿಂತ ಗೌಡ್ರ ಮಗ ಅಂತ ಚೆನ್ನಾಗಿರ್ಬೇಕು, ದುಡ್ಡಿರ್ಬೇಕು ಅಷ್ಟೇ. ಶಾಂತಕ್ಕ, ದೊಡ್ಡ ಗೌಡರ ಮಗ ಸಿಟಿಲಿರುವುದು ಭಾಳ ಚೆಂದಾಗಿದ್ದಾರೆ. ಆ ಥರ ಏನೂ ಇಲ್ಲ, ತುಂಬ ಒಳ್ಳೆಯವರು, ಗುಣವಂತರು, ಸಿರಿವಂತರು. ನಾನು ನೀವು ಕೇಳು ಅಂದರೆ ಕೇಳುತ್ತೀನಿ. ಸ್ವಾಮಿಗಳೇ, ಕೇಳಿ ಒಳ್ಳೆಯರಾದ್ರೆ ಮಾಡೋಣ ಬಿಡಿ. ಮಾಡ್ಕೊಂಡ್ರೆ ಏನಾಯ್ತದೆ? ಒಟ್ಟಿನಲ್ಲಿ ಗೌಡ್ರಿಗಿಂತ ಚೆನ್ನಾಗಿರ್ಬೇಕು, ನನ್ನ ಸೊಸೆ ಮುಂದೆ ಗೆಲ್ಬೇಕು ಅಷ್ಟೇ. ಅದು ಅತಿ ಶೀಘ್ರದಲ್ಲಿ ಆಗಬೇಕು ಮದುವೆ. ತುಂಬ ದೂರ ಗೀರ ಅಂತೂ ಓದ್ಬೇಡ.
ಈಗ ಒಂದು 2-3 ತಿಂಗಳಿಗೆ ಮದುವೆ ಮಾಡಿ ಮುಗಿಡೋಣ. ಸರಿ ಶಾಂತಕ್ಕ, ನಾನು ಕೇಳಿ ನೋಡುತ್ತೇನೆ ಏನನ್ನುತ್ತಾರೆಂದು. ಹಾಂ ಸರಿ ಸ್ವಾಮಿಗಳೇ, ಕೇಳಿಬಿಟ್ಟು ನೋಡಿಬಿಟ್ಟು ಹೇಳಿದ್ದು ಏನಂತಾರೆ ಅಂತ ನೋಡೋಣ. ಹ್ಞೂ ಶಾಂತಕ್ಕ, ಅವ್ರಿಗೆ ಸಿಟಿಯಲ್ಲಿ 30 ಮನೆಗಳಿದ್ದಾವೆ, ಅವೆಲ್ಲನೂ ಬಾಡಿಗೆ ಕೊಟ್ಟಿದ್ದಾರೆ. ತುಂಬ ಫ್ಯಾಕ್ಟ್ರಿಗಳಿವೆ, ಅವರದೇ ಒಂದು ಸ್ವಂತ ಕಂಪನಿ ಉಂಟು. ತುಂಬ ಸಿರಿವಂತರು. ಓ ಹೌದಾ, ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಕೇಳಿ ಸ್ವಾಮಿಗಳೇ ಏನಂತಾರೆ ನೋಡೋಣ. ನನ್ನ ಮಗಳಿಗೆ ಒಳ್ಳೇದಾಗಬೇಕಲ್ಲ, ಅದೇನಂತಾರೆ ನೋಡೋಣ. ಕೇಳಿ ನೋಡಿ ಈಗ ಸ್ವಾಮಿಗಳೇ. ಸರಿ ಶಾಂತಕ್ಕ, ಕೇಳಿ ನೋಡಿ ನಾನು ನಿಮಗೆ ಫೋನ್ ಮಾಡುತ್ತೇನೆ. ಸರಿ ಸ್ವಾಮಿಗಳೇ, ಹೋಗ್ಬಿಟ್ಟು ಫೋನ್ ಮಾಡಿ ಮರಿಬೇಡಿ ಸ್ವಾಮಿ, ಮರಿಬಿಡಿ. ಫೋನ್ ಮಾಡಿ ಒಂದ. ಸರಿ ಶಾಂತಕ್ಕ, ನಾನಿನ್ನು ಬರುತ್ತೇನೆ. ಸ್ವಾಮಿಗಳೇ ಮರ್ತ್ಬಿಟ್ಟಿರಾ? ಫೋನ್ ಮಾಡಿ ಮರ್ಕಬೇಡಿ. ಅಯ್ಯೋ ಇಲ್ಲ ಶಾಂತಕ್ಕ, ಬಿಡು ಶಾಂತಕ್ಕ, ಮಾಡುತ್ತೇನೆ. ಅಲ್ಲ ಗೌಡ್ರಿಗೆ ಒಬ್ಬ ಮಗ ಅವನೇ ಅಂತ ನಂಗೆ ಗೊತ್ತಿತ್ತಿಲ್ಲ. ದೊಡ್ಡ ಹುಡ್ರಿಗೆ ಒಳ್ಳೆ ಕುಳ, ಒಳ್ಳೆ ನನ್ನ ಸರಿ ಮುಂದೆ ನಾನು ಗೆದ್ದು ಬೀಗಬೇಕು ಅಂದರೆ ಈ ಗಂಟೆ ಸರಿ. ನಮಗೆ ಇದೇ ಕೇಳೋಣ, ಅದು ಹೇಗಾಗುತ್ತೆ ಅಂತ. ಕೇಳ್ಕೊಬತ್ತೀನಿ ಅಂತ ಹೇಳೋರು ಸ್ವಾಮಿಗಳು, ಕೇಳ್ಕೊಬತ್ತಾರೆ. ನೋಡೋಣ ಹೆಂಗಾಯ್ತದೆ ಅಂತವ. ಇದೇ ಆಗ್ಬಿಟ್ರೆ ಈ ನನ್ನ 3 ತಿಂಗಳು ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ನಾನು. ನನ್ನ ಮುಂದೆ ಅಡ್ಡಕಟ್ಟಿ ಗೆದ್ದರೆ ಯಾರೂ ಇಲ್ಲ. ನೋಡೋಣ ಅದು ಹೆಂಗೆ ಗೆಲ್ದೆ ಅಂತ. ಗೆಲ್ತೀನಿ ಅಂತ ಹೋಗೋಣ, ಅದು ಹೆಂಗೆ ಗೆಲ್ತಾಳೆ ನಾನು ನೋಡ್ಬಿಡ್ತೀನಿ. ದೊಡ್ಡ ಗೌಡ್ರ ಮಗ ಅಂದರೆ 30 ಮನೆ ಅಂದರೆ ಕಡಿಮೆನಾ? ವಾವ್, 30 ಮನೆ. ನೋಡೋಣ, ನನ್ನ ಮಗಳಿಗೆ ಒಳ್ಳೆ ಹುಡುಗ ಮಾತ್ರ ಸ್ವಾಮಿಗಳ ಒಳ್ಳೇದಾಯ್ತದೆ. ನೋಡೋಣ, 30 ಮನೆ ಅಂದರೆ ಕಡಿಮೆ. ನನ್ನ ಮಗಳು ರಾಣಿ ಇದ್ದಂಗೆಲ್ಲ ಸಾಯೋವರೆಗೂ ಕುತ್ಕೊಂಡು ತಿನ್ಬೋದು ಬೇಕಾರೆ. ಇದೇ ಆಗ್ಬಿಟ್ರೆ ಸಾಕನಪ್ಪ ತಂದೆ. ನನ್ನಪ್ಪ ರಾಘವೇಂದ್ರ, ನನ್ನ ಮಗಳಿಗೆ ಇದೇ ಗೈಸಾಗಿ ಮದುವೆ ಆಗ್ಬಿಟ್ರೆ ಸಾಕನಪ್ಪ. ನನ್ನಪ್ಪ ಇನ್ನೇ ನಂಬಿದ್ದೀನಿ ಕಣಪ್ಪ. ನನ್ನಪ್ಪ ರಾಘವೇಂದ್ರ ಸ್ವಾಮಿ ತಂದೆ, ಒಳ್ಳೇದು ಮಾಡಪ್ಪ. ಒಂದು ಒಳ್ಳೆ ಹುಡುಗ ನೋಡಿ ಕೊಟ್ಟು ನಿನ್ನ ಪುಣ್ಯ ಕಟ್ಕೊಳ್ಳೋ ತಂದೆ. ನಿನ್ನ ದಯೆ ನಮ್ಮ ಮೇಲೆ ಇರಲಿ ಕಣಪ್ಪ ರಾಘವೇಂದ್ರ ಸ್ವಾಮಿ, ಒಳ್ಳೇದು ಮಾಡಪ್ಪ.